ಸಾರ್ವಜನಿಕರೇ ಬಸ್ ಬಂದಿನ ಚಿಂತೆಯನ್ನ ಬಿಟ್ಟುಬಿಡಿ. ಈ ಕ್ಷಣದಿಂದಲೇ ನಿಮಗೆ ಬಸ್ಗಳು ಸಿಗುತ್ತವೆ. ಯಾವ ಟೆನ್ಷನ್ ಬೇಡ, ಬಸ್ ಬರುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಸ್ ಸಂಚಾರ ಆರಂಭ ಆಗಿದೆ. ಟೆನ್ಷನ್ ಮಾಡ್ಕೋಬೇಡಿ. ಮುಷ್ಕರವನ್ನ ವಾಪಸ್ ಪಡೆದಿದೆ ಸಾರಿಗೆ ನೌಕರರ ಸಂಘ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಬೆಳಗ್ಗೆಯಿಂದ ಸಮಸ್ಯೆಗೆ ತುತ್ತಾಗಿದ್ರು. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸರಿಯಾದಂತ ಸಮಯಕ್ಕೆ ಬಸ್ ಇಲ್ಲದೆ, ಇವತ್ತು ಬಸ್ ಓಡಾಡದೆ ಬಹಳಷ್ಟು ಹೈರಾಣ ಆಗಿದ್ರು. ಬಟ್ ಈಗ ಹೈಕೋರ್ಟ್ ಚೀಮಾರಿ ಹಾಕ್ತಿದ್ದಂತೆ ಅಧಿಕೃತವಾಗಿಯೇ ಈಗಾಗಲೇ ಸಾರಿಗೆ ನೌಕರರ ಸಂಘದಿಂದ ಒಂದು ಘೋಷಣೆಯನ್ನ ಮಾಡಿ ಮುಷ್ಕರವನ್ನ ವಾಪಸ್ ಪಡೆದಿದ್ದೇವೆ ಅನ್ನೋದಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷಣದಿಂದಲೇ ನಿಮಗೆ ಬಸ್ ಸಿಗುತ್ತೆ. ಎಲ್ಲೆಲ್ಲೂ ಹೋಗಬೇಕು, ಓಡಾಡಬೇಕು, ಕೆಲಸಕ್ಕೆ ಹೋಗೋರು ಆರಾಮಾಗಿ ಮನೆಗೆ ಹೋಗ್ಬೋದು. ಎಂದಿನಂತೆ ಯಾವ ಬಸ್ಸಲ್ಲಿ ಹೋಗ್ತಿದ್ರಲ್ಲ, ಬಸ್ಸಿನ ವ್ಯವಸ್ಥೆ ನಿಮಗಾಗುತ್ತೆ. ಈ ನಿಟ್ಟಿನಲ್ಲಿ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ ಸಾರಿಗೆ ನೌಕರರ ಸಂಘ. ಹಾಗಾಗಿ ಯಾರ್ಯಾರು ಇವತ್ತು ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಅಥವಾ ಮತ್ತೊಂದು ಮಗ್ದಂಗೆ ಹೋಗುವಾಗ ಸಮಸ್ಯೆ ಆಗಿತ್ತಲ್ಲ, ಸಂಜೆ ಆ ಸಮಸ್ಯೆ ನಿಮ್ಗಿಲ್ಲ. ಯಾಕಂದ್ರೆ ಈ ಕ್ಷಣದಿಂದಲೇ ಬಸ್ಗಳು ಸಿಗುತ್ತೆ ನಿಮ್ಗೆ. ರಾಜ್ಯದ ಮೂಲೆ ಮೂಲೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಸ್ ಸಂಚಾರ ಮೊದಲು ಹೇಗಿತ್ತು, ಇಷ್ಟು ದಿನ ಹೇಗಿತ್ತಲ್ಲ, ಹಾಗೆ ಬಸ್ಗಳು ಓಡಾಡುತ್ತೆ, ರಸ್ತೆಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೂ ನೀವು ಏನೇನು ಸಮಸ್ಯೆಯನ್ನ ಪಟ್ಟಿದ್ರಿ, ಬಸ್ ಸಿಗದೆ, ಬಸ್ ಇಲ್ಲದೆ, ಖಾಲಿ ಖಾಲಿ ಆಗಿತ್ತಲ್ಲ ಬಸ್ ಸ್ಟ್ಯಾಂಡ್, ಆ ಟೆನ್ಷನ್ಗಳು ಬೇಡ. ಮುಷ್ಕರ ಮುಂದೂಡಿರುವುದರಿಂದ ಎಸ್ಮಾ ಕಾಯ್ದೆ ಉಲ್ಲಂಘನೆ ಬರುತ್ತೆ. ಎಸ್ಮಾ ಕಾಯ್ದೆ ಉಲ್ಲಂಘನೆ ಹೇಗೆ ಬರುತ್ತೆ? ಇಲ್ಲ, ಅವರು ನಾವು ಕರೆ ಕೊಟ್ಟಿಲ್ಲ, ಸ್ಟ್ರೈಕ್ ಮುಂದಕ್ಕೆ ಹಾಕಿದೀವಿ ಅಂತ ಹೇಳಿಲ್ಲ. ಇವಾಗ ನಿಮ್ಮ ಮೂಲಕ ನಾವು ಹೇಳ್ತಾ ಇದೀವಿ, ಮುಂದಕ್ಕೆ ಹಾಕಿದ್ರೆ ನಾವು ಸ್ಟ್ರೈಕ್ ಬೆಳಗ್ಗೆ we wanted to know the court order. ನೀವೇ ಕೈ ಬಿಡ್ತೀವಿ ಅಂದ್ರೆ ಕೋರ್ಟ್ ಅದನ್ನೇ ಹೇಳುತ್ತೆ, ಕೈ ಬಿಡಿ ಅಂತಾನೆ ಹೇಳುತ್ತೆ. ಬೆಳಿಗ್ಗೆ ವಕೀಲರು ನಾವು ಕೇಸ್ ಕೊಟ್ಟ ಮೇಲೆ ಅವರು ಅಪಿಯರ್ ಆಗಿ ಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೋ ಅದನ್ನ ಜಾರಿ ಮಾಡ್ತೀವಿ ಅಂತ ಬೆಳಗ್ಗೆ ಕೂಡ ಹೇಳಿದ್ರು. ಸೇಮ್ ಥಿಂಗ್ ವಿ ಆರ್ ಡೂಯಿಂಗ್ ನೌ. ವಕೀಲರು ಹೇಳಿರೋದು ನಾವು ಬೆಳಿಗ್ಗೆ ಅಫಿಡೇವಿಟ್ ಹಾಕೋ ಟೈಮಲ್ಲೇ ಕೈ ಬಿಡ್ತಾ ಇದೀವಿ ಅಂತಾರೆ, ಕೊಟ್ಟಿದೀವಿ ಅಂತ ಹೇಳಿಲ್ಲ ವಕೀಲರು. ನಿಮ್ಮ ವಕೀಲರು ಮಾತಾಡಿದ್ರು ನಮ್ಮ ವಕೀಲರು ನಾರಾಯಣ ಸ್ವಾಮಿ ಅವರು. ಅಲ್ಲ, ಇವಾಗ ಕೋರ್ಟ್ ಆರ್ಡರ್ ಮಾಡಿದ್ರೆ ನಾವು ಜಾರಿ ಮಾಡ್ತೀವಿ. ಮುಷ್ಕರ ಮುಂದೂಡಿರುವುದರಿಂದ ಎಸ್ಮಾ ಕಾಯ್ದೆ ಉಲ್ಲಂಘನೆ ಬರುತ್ತೆ. ಎಸ್ಮಾ ಕಾಯ್ದೆ ಉಲ್ಲಂಘನೆ ಹೇಗೆ ಬರುತ್ತೆ? ಇಲ್ಲ, ಅವರು ನಾವು ಕರೆ ಕೊಟ್ಟಿಲ್ಲ, ಸ್ಟ್ರೈಕ್ ಮುಂದಕ್ಕೆ ಹಾಕಿದೀವಿ ಅಂತ ಹೇಳಿಲ್ಲ. ಇವಾಗ ನಿಮ್ಮ ಮೂಲಕ ನಾವು ಹೇಳ್ತಾ ಇದೀವಿ, ಮುಂದಕ್ಕೆ ಹಾಕಿದ್ರೆ ನಾವು ಸ್ಟ್ರೈಕ್ ಬೆಳಗ್ಗೆ we wanted to know the court order. ನೀವೇ ಕೈ ಬಿಡ್ತೀವಿ ಅಂದ್ರೆ ಕೋರ್ಟ್ ಅದನ್ನೇ ಹೇಳುತ್ತೆ, ಕೈ ಬಿಡಿ ಅಂತಾನೆ ಹೇಳುತ್ತೆ. ಬೆಳಿಗ್ಗೆ ವಕೀಲರು ನಾವು ಕೇಸ್ ಕೊಟ್ಟ ಮೇಲೆ ಅವರು ಅಪಿಯರ್ ಆಗಿ ಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೋ ಅದನ್ನ ಜಾರಿ ಮಾಡ್ತೀವಿ ಅಂತ ಬೆಳಗ್ಗೆ ಕೂಡ ಹೇಳಿದ್ರು. ಸೇಮ್ ಥಿಂಗ್ ವಿ ಆರ್ ಡೂಯಿಂಗ್ ನೌ. ವಕೀಲರು ಹೇಳಿರೋದು ನಾವು ಬೆಳಿಗ್ಗೆ ಅಫಿಡೇವಿಟ್ ಹಾಕೋ ಟೈಮಲ್ಲೇ ಕೈ ಬಿಡ್ತಾ ಇದೀವಿ ಅಂತಾರೆ, ಕೊಟ್ಟಿದೀವಿ ಅಂತ ಹೇಳಿಲ್ಲ ವಕೀಲರು. ನಿಮ್ಮ ವಕೀಲರು ಮಾತಾಡಿದ್ರು ನಮ್ಮ ವಕೀಲರು ನಾರಾಯಣ ಸ್ವಾಮಿ ಅವರು. ಅಲ್ಲ, ಇವಾಗ ಕೋರ್ಟ್ ಆರ್ಡರ್ ಮಾಡಿದ್ರೆ ನಾವು ಜಾರಿ ಮಾಡ್ತೀವಿ. ಮುಷ್ಕರ ಮುಂದೂಡಿರುವುದರಿಂದ ಎಸ್ಮಾ ಕಾಯ್ದೆ ಉಲ್ಲಂಘನೆ ಬರುತ್ತೆ. ಎಸ್ಮಾ ಕಾಯ್ದೆ ಉಲ್ಲಂಘನೆ ಹೇಗೆ ಬರುತ್ತೆ? ಇಲ್ಲ, ಅವರು ನಾವು ಕರೆ ಕೊಟ್ಟಿಲ್ಲ, ಸ್ಟ್ರೈಕ್ ಮುಂದಕ್ಕೆ ಹಾಕಿದೀವಿ ಅಂತ ಹೇಳಿಲ್ಲ. ಇವಾಗ ನಿಮ್ಮ ಮೂಲಕ ನಾವು ಹೇಳ್ತಾ ಇದೀವಿ, ಮುಂದಕ್ಕೆ ಹಾಕಿದ್ರೆ ನಾವು ಸ್ಟ್ರೈಕ್ ಬೆಳಗ್ಗೆ we wanted to know the court order. ನೀವೇ ಕೈ ಬಿಡ್ತೀವಿ ಅಂದ್ರೆ ಕೋರ್ಟ್ ಅದನ್ನೇ ಹೇಳುತ್ತೆ, ಕೈ ಬಿಡಿ ಅಂತಾನೆ ಹೇಳುತ್ತೆ. ಬೆಳಿಗ್ಗೆ ವಕೀಲರು ನಾವು ಕೇಸ್ ಕೊಟ್ಟ ಮೇಲೆ ಅವರು ಅಪಿಯರ್ ಆಗಿ ಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೋ ಅದನ್ನ ಜಾರಿ ಮಾಡ್ತೀವಿ ಅಂತ ಬೆಳಗ್ಗೆ ಕೂಡ ಹೇಳಿದ್ರು. ಸೇಮ್ ಥಿಂಗ್ ವಿ ಆರ್ ಡೂಯಿಂಗ್ ನೌ. ವಕೀಲರು ಹೇಳಿರೋದು ನಾವು ಬೆಳಿಗ್ಗೆ ಅಫಿಡೇವಿಟ್ ಹಾಕೋ ಟೈಮಲ್ಲೇ ಕೈ ಬಿಡ್ತಾ ಇದೀವಿ ಅಂತಾರೆ, ಕೊಟ್ಟಿದೀವಿ ಅಂತ ಹೇಳಿಲ್ಲ ವಕೀಲರು. ನಿಮ್ಮ ವಕೀಲರು ಮಾತಾಡಿದ್ರು. ಇನ್ನು ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅನಂತ ಸುಬ್ಬರಾವ್ ಅವರ ಮಾತುಗಳನ್ನ ಕೇಳಿಸ್ಕೊಂತಾ ಇದೆ. ಅಂದ್ರೆ ಕೋರ್ಟ್ ಆರ್ಡರ್ ಏನಿತ್ತು ಅದನ್ನ ನಮ್ಗೆ ಗೊತ್ತಿರಲಿಲ್ಲ, ನೋಡಿದ್ವಿ, ಅದಾದ್ಮೇಲೆ ಪರಿಶೀಲನೆ ಮಾಡಿದ್ವಿ, ಸದ್ಯ ಮುಷ್ಕರವನ್ನ ಮುಂದೂಡಿದ್ದೇವೆ ಅನ್ನೋದಾಗಿ ಅನಂತ ಸುಬ್ಬರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ.
ಆ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾಳೆಯೂ ಕೂಡ ಕೋರ್ಟ್ಗೆ ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಡಬೇಕಾಗಿರುವಂಥ ಡೈರೆಕ್ಷನ್ಸ್ ಕೂಡ ಇದೆ. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಏನೆಲ್ಲ ಸಮಸ್ಯೆಗಳಾಗಿತ್ತು ಬಸ್ ಮುಷ್ಕರದಿಂದಾಗಿ, ಬಟ್ ಈಗ ಬಸ್ಗಳ ವ್ಯವಸ್ಥೆಗಳು ಎಂದಿನಂತೆ ರಸ್ತೆಗೆ ಬರಲಿದೆ. ಆ ನಿಟ್ಟಿನಲ್ಲಿ ಯಾರೂ ಕೂಡ ಚಿಂತೆ ಪಡುವಂಥ ಭಯ ಇಲ್ಲ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಮುಷ್ಕರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಆ ಬಗ್ಗೆ ಈಗ ಅಧಿಕೃತವಾಗಿಯೂ ಕೂಡ ಸಂಘಟನೆಗಳಿಂದ ಒಂದಿಷ್ಟು ಹೇಳಿಕೆ ಕೂಡ ಬಂದಿದೆ. ಅನಂತ ಸುಬ್ಬರಾವ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅದನ್ನು ವಿಚಾರ ಮಾಡಿದ್ದಾರೆ. ಈಗಾಗಲೇ ಮುಂದೂಡಿದ್ದೇವೆ ನಾವು ಮುಷ್ಕರವನ್ನ ಅಂತ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ ಕೂಡ ಆಗಸ್ಟ್ 7ಕ್ಕಿದ್ದು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು.